ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್. ನಾನು ಗಂಗಾಧರ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಈ ಕಲರ್ಫುಲ್ ಆಟಕ್ಕೆ ಮುಂಬೈ ಇಂಡಿಯನ್ಸ್ ಭೀಷ್ಮ. ತಂಡಕ್ಕೆ ಈ ಪಟ್ಟ ತಂದುಕೊಟ್ಟಿದ್ದು ರೋಹಿತ್ ಶರ್ಮಾ ಅನ್ನೋದು ಓಪನ್ ಸೀಕ್ರೆಟ್. ಈಗ ಇದೇ ರೋಹಿತ್ಗೆ ಪಂಚ್ ಕೊಟ್ಟ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವದ ಜವಾಬ್ದಾರಿ ನೀಡಿದೆ. ಫ್ರಾಂಚೈಸಿಯ ಈ ನಡೆಗೆ ಆಕ್ರೋಶಗಳ ಸುರಿಮಳೆ ವ್ಯಕ್ತವಾಗ್ತಿದೆ. ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಹಾಗೂ ಇಶಾನ್ ಕಿಶನ್ ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಫ್ಯಾನ್ಸ್ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಫ್ರಾಂಚೈಸಿಯ ಫಾಲೋವರ್ಸ್ ಸಂಖ್ಯೆಯು ಪಾತಾಳಕ್ಕೆ ಕುಸಿದಿದೆ. ಇಂತಹ ಮೆಗಾ ಡ್ರಾಮಾದ ನಡುವೆ ರೋಹಿತ್ ಮುಂಬೈ ಇಂಡಿಯನ್ಸ್ಗೆ ಗುಡ್ ಬೈ ಹೇಳ್ತಾರಾ ಅನ್ನೋ ಸುದ್ದಿ ಹರಿದಾಡ್ತಿದೆ. ಯಾವಾಗ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಕಳೆದುಕೊಂಡ್ರೋ ಆಗಲೇ ಹಿಟ್ಮ್ಯಾನ್ಗೆ ಬೇರೆ ಫ್ರಾಂಚೈಸಿ ಸೇರಿಕೊಳ್ತಾರೆ ಅನ್ನೋ ಟಾಕ್ಸ್ ಕೇಳಿ ಬಂತು. ಅದಕ್ಕೆ ಅವರ ಪತ್ನಿ ರಿತಿಕಾ ಸಾಜ್ದೆ ಮತ್ತಷ್ಟು ಪುಷ್ಟಿ ನೀಡಿದರು. ಅವರು ಮಾಡಿದ ಒಂದೇ ಒಂದು ಕಮೆಂಟ್ ರೋಹಿತ್ ಮುಂದಿನ ಆವೃತ್ತಿಯಲ್ಲಿ CSK ಪರ ಆಡುವ ಹಿಂಟ್ ನೀಡಿದ್ದಾರೆ. ರೋಹಿತ್ಗೆ ಕ್ಯಾಪ್ಟನ್ಸಿಯಿಂದ ಕೋಕ್ ನೀಡ್ತಾ ಇದ್ದಂತೆ CSK ತನ್ನ ಎಕ್ಸ್ ಅಕೌಂಟ್ನಲ್ಲಿ ಧೋನಿ ರೋಹಿತ್ ಜೊತೆಗಿರೋ ಫೋಟೋ ಹಾಕಿ ಇದು ಒಂದು ದಶಕದ ಸ್ಫೂರ್ತಿದಾಯಕ ಚಾಲೆಂಜ್, ರೋಹಿತ್ಗೆ ತುಂಬ ಗೌರವ ಎಂದು ಬರೆದುಕೊಂಡಿತ್ತು. CSK ಹೀಗೆ ಪೋಸ್ಟ್ ಹಾಕಿದ ಕೆಲವೇ ಕ್ಷಣಗಳಲ್ಲಿ ರೋಹಿತ್ ಪತ್ನಿ ರಿತಿಕಾ ಸಾಜ್ದೆ ಯೆಲ್ಲೋ ಹಾರ್ಟ್ ಎಮೋಜಿ ಹಾಕಿ ಸಂಚಲನ ಸೃಷ್ಟಿಸಿದರು. ರಿತಿಕಾ ಕಾಮೆಂಟ್ ನೋಡಿದ ಬಹುತೇಕರು ಹಿಟ್ಮ್ಯಾನ್ CSK ಪರ ಆಡ್ತಾರೆ ಎಂದು ಮಾತನಾಡಿಕೊಳ್ತಿದ್ದಾರೆ. ಡಿಸೆಂಬರ್ 20ರಿಂದ ಟ್ರೇಡ್ ವಿಂಡೋ ಓಪನ್ ಆಗಿದೆ. 2024ನೇ IPL ಆರಂಭಗೊಳ್ಳುವ ಒಂದು ತಿಂಗಳ ಮುಂಚಿನ ತನಕ ಆಟಗಾರರ ಟ್ರೇಡ್ ನಡೆಸಬಹುದು. ಅಷ್ಟರೊಳಗೆ ಯಾವುದೋ ಫ್ರಾಂಚೈಸಿ ಯಾವುದೇ ಆಟಗಾರನ ಟ್ರೇಡ್ ವಿಂಡೋ ಮೂಲಕ ಖರೀದಿಸಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ಆ ಪ್ರಯತ್ನಕ್ಕೆ ಕೈ ಹಾಕಿತ್ತು, ಆದರೆ ಮುಂಬೈ ಆಫರ್ ರಿಜೆಕ್ಟ್ ಮಾಡಿದೆ. ಒಂದು ವೇಳೆ ಚೆನ್ನೈ ಹಿಟ್ಮ್ಯಾನ್ರನ್ನ ಸೆಳೆಯಲು ಮುಂದಾಗಿದ್ದೆ ಆದರೆ ಸಾಕಷ್ಟು ಸಮಯಾವಕಾಶ ಸಿಗಲಿದೆ. ರೋಹಿತ್ 5 ಬಾರಿ IPL ವಿನ್ನಿಂಗ್ ಕ್ಯಾಪ್ಟನ್. ಸೊ ಇಂತಹ ಚಾಣಾಕ್ಷ ನಾಯಕನನ್ನ ತೆಕ್ಕೆಗೆ ಹಾಕಿಕೊಳ್ಳಲು CSK ಎಲ್ಲ ಸರ್ಕಸ್ ನಡೆಸುವ ಸಾಧ್ಯತೆ ಇದೆ. ಯಾಕೆಂದರೆ ಚೆನ್ನೈ ತಂಡ ತಲಾ ಧೋನಿ ಉತ್ತರಾಧಿಕಾರಿ ಹುಡುಕಾಟದಲ್ಲಿದೆ. ಮಾಹಿ ಸ್ಥಾನ ತುಂಬೋ ಎಲ್ಲ ಕೆಪಾಸಿಟಿ ಹಿಟ್ಮ್ಯಾನ್ಗಿದೆ. ಕಳೆದ ಬಾರಿ ಉತ್ತರಾಧಿಕಾರಿ ಹುಡುಕಾಟಕ್ಕೆ ಮುಂದಾಗಿ ಕೈ ಸುಟ್ಟುಕೊಂಡಿತ್ತು. ರವೀಂದ್ರ ಜಡೇಜಾ ನಾಯಕನಾಗಿ ಫೇಲ್ ಆಗಿದ್ರು. ನಂತರ ಬೆನ್ ಸ್ಟೋಕ್ಸ್ ಮೇಲೆ ಕಣ್ಣಿಟ್ಟಿತು. ಆದರೆ ಸ್ಟಾರ್ ಆಲ್ರೌಂಡರ್ ಇಂಜುರಿಗೆ ತುತ್ತಾಗಿ ಮುಂದಿನ IPLನಿಂದ ಹೊರಬಿದ್ದಿದ್ರು. ಹೀಗಾಗಿ CSK ರೋಹಿತ್ ಮೇಲೆ ಕಣ್ಣಿಟ್ಟಿದೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಮುಂದಿನ IPL ಸೀಸನ್ನಲ್ಲಿ ಬೇರೆ ಫ್ರಾಂಚೈಸಿ ಪರ ಆಡ್ತಾರೆ ಅನ್ನೋ ಟಾಕ್ಸ್ ಈಗಲೂ ಕೇಳಿ ಬರ್ತಿದೆ. ಈಗಾಗಲೇ CSK ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರೋಹಿತ್ರನ್ನ ಟ್ರೇಡ್ ಮಾಡಲ್ಲ ಅಂತ ಸ್ಪಷ್ಟಪಡಿಸಿವೆ. ಆದರೂ ಪ್ಲೇಯರ್ಸ್ ಟ್ರೇಡ್ ವಿಂಡೋ ಮುಂದಿನ ವರ್ಷ ಫೆಬ್ರವರಿ ತನಕ ಓಪನ್ ಇರಲಿದೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ರೋಹಿತ್ ಮುಂಬೈ ಇಂಡಿಯನ್ಸ್ ತಂಡ ಬಿಟ್ಟು ಬೇರೆ ಫ್ರಾಂಚೈಸಿ ಸೇರಿಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಿಗ್ಗೆ 8:27ಕ್ಕೆ.